ಕೆಎಸ್ಆರ್ಟಿಸಿ 1000 ಹೊಸ ಬಸ್ಗಳನ್ನು ಈಗಾಗಲೇ ಖರೀದಿ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಮೊದಲನೇ ಹಂತದಲ್ಲಿ 100 ಹೊಸ ಬಸ್ಸುಗಳು ಈಗಾಗಲೇ ಕೆಂಗೇರಿ ವರ್ಕ್ಶಾಪಿಗೆ ಬಂದಿರುವಂಥದ್ದು. ಅದರಲ್ಲಿ ಏನೇನೆಲ್ಲ ವಿಶೇಷತೆಗಳಿದೆ ಅಂತೇಳಿ ಸದ್ಯ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದೇ ಮೊದಲ ಬಾರಿಗೆ ಸಾರಿಗೆ ಬಸ್ಸುಗಳಿಗೆ ಬ್ರ್ಯಾಂಡಿಂಗ್ ಮಾಡುವ ಮೂಲಕವಾಗಿ ಕೆಎಸ್ಆರ್ಟಿಸಿ ಅಂದರೆ ವಿಶೇಷತೆಗಳನ್ನು ತೋರಿಸ್ತಾ ಇರುವಂಥದ್ದು. ಅಂದರೆ ಅಶ್ವಮೇಧ ಕ್ಲಾಸಿಕ್ ಅಂದರೆ ಪ್ರಯಾಣದ ಮರುಕಲ್ಪನೆ ಅನ್ನುವಂಥ ಒಂದು ಟ್ಯಾಗ್ ಲೈನನ್ನು ಕೂಡ ಈ ಒಂದು ಬಸ್ಸಿಗೆ ನೀಡಿರುವಂಥದ್ದು. ಅಂದರೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್, ಅಂದರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ಈ ಒಂದು ಬಸ್ಸುಗಳು ಕೂಡ ಆಗಮಿಸುತ್ತೆ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಈ ಬಸ್ನಲ್ಲಿ ಅಂದರೆ ಅಶ್ವಮೇಧದ ಒಂದು ಕುದುರೆ ಒಂದು ಸ್ಟಿಕ್ಕರ್ ಇರ್ಬೋದು, ಮೂವರು ಒಂದು ಸ್ಟಿಕ್ಕರ್ಗಳನ್ನು ಕೂಡ ಇರುವಂಥದ್ದನ್ನು ನಾನು ಈಗಾಗಲೇ ತೋರಿಸ್ತಾ ಇದ್ದೀನಿ. ಅಂದರೆ ಈ ಒಂದು ಬಸ್ನಲ್ಲಿ ವಿಶೇಷತೆಗಳು ಏನೇನೆಲ್ಲ ಇದೆ ಅನ್ನೋಂಥದ್ದನ್ನು ಸದ್ಯ ನಾನೀಗ ತೋರಿಸ್ತಾ ಹೋಗ್ತೀನಿ. 1000 ಹೊಸ ಬಸ್ಸುಗಳನ್ನು ಈಗಾಗಲೇ ಖರೀದಿ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಮೊದಲನೇ ಹಂತದಲ್ಲಿ 100 ಹೊಸ ಬಸ್ಸುಗಳು ಈಗಾಗಲೇ ಬಂದಿರುವಂಥದ್ದು. ಈ ಒಂದು 100 ಬಸ್ಸುಗಳಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂಥ ಸಿಎಂ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಈ ಒಂದು ನಾಳೆ ಬಸ್ಸುಗಳಿಗೆ ಹಸಿರು ನಿಶಾನೆಯನ್ನು ಕೂಡ ತೋರಿಸ್ತಾರೆ. ಹೊರಭಾಗದಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಂದಿದ್ದಂಥ ಸಾರಿಗೆ ಬಸ್ಸುಗಳಲ್ಲಿ ಗ್ಲಾಸ್ ಇಷ್ಟು ದೊಡ್ಡ ಅಂದರೆ ಹೊರಭಾಗದಲ್ಲಿ ಇರುವಂಥ ಗ್ಲಾಸ್ ಏನಿದೆ ಇಷ್ಟು ದೊಡ್ಡದಾಗಿ ಇರಲಿಲ್ಲ. ಈ ಒಂದು ಸಾರಿಗೆ ಬಸ್ಸುಗಳಲ್ಲಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಹೊಸದಾಗಿ ಬಂದಿರುವಂಥ ಸಾರಿಗೆ ಬಸ್ಸುಗಳಲ್ಲಿ ದೊಡ್ಡದಾದಂಥ ಒಂದು ಗ್ಲಾಸ್ ಆಗಿರ್ಬೋದು, ನಾಮಫಲಕ LED ನಾಮಫಲಕ ಅಂದರೆ ಹಿಂದೆ ಇದ್ದಂಥ ಬಸ್ಸುಗಳಲ್ಲಿ ರೂಟ್ನ ಏನೊಂದು ಫಲಕಗಳಿತ್ತು, ಅದನ್ನು ಚೇಂಜ್ ಮಾಡೋಂಥದ್ದು, ಹಾಕುವಂಥದ್ದು ಈ ಥರದ್ದೆಲ್ಲವೂ ಕೂಡ ಇತ್ತು. ಆದರೆ ಈಗ LED ಸಂಪೂರ್ಣವಾಗಿ LED ಅನ್ನು ಕೂಡ ಮಾಡಿರುವಂಥದ್ದು. LEDಯ ಮೂಲಕವಾಗಿ ಪ್ರಯಾಣಿಕರು ಎಷ್ಟೇ ದೂರದಲ್ಲಿದ್ದರೂ ಕೂಡ ಕತ್ಲಲ್ಲಿ ಬಸ್ ಬರ್ತಿದ್ರು ಕೂಡ ನೋಡ್ಕೊಳ್ಬೋದು, ತಾವು ಎಲ್ಲಿ ಹತ್ತಬೇಕು, ಈ ಒಂದು ಬಸ್ ಎಲ್ಲಿ ಹೋಗುತ್ತೆ, ಈ ಥರದ್ದೆಲ್ಲವೂ ಕೂಡ ಸಂಪೂರ್ಣವಾದಂಥ ಒಂದು ಮಾಹಿತಿ ಇರುತ್ತೆ. ಹೊರಭಾಗದಲ್ಲಿ ರೇರ್ ಕ್ಯಾಮ್ರಾದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಮುಂಭಾಗದಲ್ಲಿ ಮತ್ತು ಹಿಂಭಾಗದಲ್ಲಿ ಎರಡೂ ಭಾಗದಲ್ಲಿ ಕೂಡ ರೇರ್ ಕ್ಯಾಮ್ರಾಗಳ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಈ ಬಸ್ನಲ್ಲಿ ದೊಡ್ಡದಾಗಿ ಇರುವಂಥ ಗ್ಲಾಸ್ಗಳಾಗಿರ್ಬೋದು ಮತ್ತು ಟಿಂಟೆಡ್ ಗ್ಲಾಸು, ಅಂದರೆ ಹೊರಭಾಗದಲ್ಲಿ ಕಾಣಿಸ್ಕೊಳ್ಳುವಂಥ ಗ್ಲಾಸ್ಗಳೇನಿದಾವೆ ಅಂದರೆ ಪ್ರಯಾಣಿಕರು ಕುಳಿತುಕೊಳ್ಳುವಂಥ ಜಾಗದಲ್ಲಿ ಟಿಂಟೆಡ್ ಗ್ಲಾಸ್ ಇದೆ. ಮೊದಲ ಬಾರಿಗೆ ನಗರ ಸಾರಿಗೆ ಬಸ್ಸುಗಳಲ್ಲಿ ಟಿಂಟೆಡ್ ಗ್ಲಾಸ್ಗಳನ್ನು ಮಾಡಿರುವಂಥದ್ದು. ಕಾರಣ ಏನಂತ ಹೇಳಿದ್ರೆ ಬಿಸಿಲಿನ ಸಂದರ್ಭದಲ್ಲಿ ಪ್ರಯಾಣಿಕರು ಓಡಾಡುವಂಥ ವೇಳೆಯಲ್ಲಿ ಸಾಕಷ್ಟು ಬಿಸಿಲಿರುತ್ತೆ, ಪ್ರಯಾಣಿಕರಿಗೆ ಸಾಕಷ್ಟು ಆಯಾಸ ಆಗುತ್ತೆ ಅಂತೇಳಿ ಈ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಬಸ್ನ ಒಳಭಾಗದಲ್ಲಿ ಏನೇನೆಲ್ಲ ವಿಶೇಷತೆಗಳಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ಬಸ್ನಲ್ಲಿ ಒಟ್ಟು 52 ಸೀಟ್ನ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. 52 ಸೀಟು ಕೂಡ ಬಕೆಟ್ ಸೀಟ್. ಅಂದರೆ ಬಕೆಟ್ ಸೀಟ್ ಅಂತ ಹೇಳಿದ್ರೆ ಏನಿದು ಅನ್ನೋಂಥದ್ದಾದರೆ ಹಿಂದೆ ಇದ್ದಂಥ ಬಸ್ಸುಗಳಲ್ಲಿ ನಾರ್ಮಲ್ ಫ್ಲ್ಯಾಟ್ ಇರುತ್ತೆ. ಪ್ರಯಾಣಿಕರು ಓಡಾಡುವಂಥ ಸಂದರ್ಭದಲ್ಲಿ ಯಾವುದೇ ಥರವಾದಂಥ ಅಂದರೆ ಹಿಂಗೆ ಹೊರ್ಕೊಂಡು ಆರಾಮದಾಯಕವಾಗಿ ಕುಳಿತುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇದು ಬಕೆಟ್ ಸೀಟ್ ಆಗಿರೋದ್ರಿಂದ ಪ್ರಯಾಣಿಕರು ಆರಾಮಾಗಿ ಕುಳಿತುಕೊಂಡು ಹೋಗ್ಬೋದು. ಅಂದರೆ ನಾನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಕುಷನ್ ಆಗಿರ್ಬೋದು, ಫೋಮ್ ಆಗಿರ್ಬೋದು, ಇವೆಲ್ಲವೂ ಕೂಡ ತುಂಬ ಅದ್ಭುತವಾಗಿ ಒಂದು ವಿನ್ಯಾಸವನ್ನು ಕೂಡ ಮಾಡಿರುವಂಥದ್ದು. ಒಟ್ಟು 52 ಸೀಟುಗಳಿರುತ್ತೆ. ಪ್ರತಿ 2 ಸೀಟ್ನ ಪಕ್ಕದಲ್ಲಿ ಒಂದು ಎಮರ್ಜೆನ್ಸಿ ಬಟನ್ ಅಂದರೆ ಪ್ಯಾನಿಕ್ ಬಟನ್ಗಳನ್ನು ಅಳವಡಿಸಲಾಗಿರುವಂಥದ್ರೆ ಮಹಿಳಾ ಪ್ರಯಾಣಿಕರು ಇರ್ಬೋದು, ಪುರುಷ ಪ್ರಯಾಣಿಕರು ಇರ್ಬೋದು, ಏನೋ ಅನಾರೋಗ್ಯದ ಸಮಸ್ಯೆ ಆಯಿತು, ಯಾರೋ ಕಿರುಕುಳ ನೀಡಿದ್ರು, ಇಂತಹ ಸಂದರ್ಭದಲ್ಲಿ ಈ ಒಂದು ಪ್ಯಾನಿಕ್ ಬಟನ್ನ ಪ್ರೆಸ್ ಮಾಡಿದ್ರೆ ಇದು ನೇರವಾಗಿ ಅಂದರೆ ಈ ಬಸ್ನಲ್ಲಿ GPS ಈ ಥರದ್ದೆಲ್ಲವೂ ಕೂಡ ಇರುತ್ತೆ. ಇದರ ಮೂಲಕವಾಗಿ KSRTCಯ ಒಂದು ಕಂಟ್ರೋಲ್ ರೂಮ್ಗೆ ಮಾಹಿತಿ ಹೋಗುತ್ತೆ. ಕಂಟ್ರೋಲ್ ರೂಮ್ಗೆ ಮಾಹಿತಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿಂದ ಈ ಬಸ್ಸಿನ ಕಂಡಕ್ಟರ್ ಡ್ರೈವರ್ಗಳಿಗೆ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ. ನಿಮ್ಮ ಬಸ್ನಲ್ಲಿ ಯಾರೋ ಪ್ಯಾನಿಕ್ ಬಟನ್ನ ಪ್ರೆಸ್ ಮಾಡಿದ್ದಾರೆ, ಏನಾಗಿದೆ, ಮಹಿಳಾ ಪ್ರಯಾಣಿಕರಿಗಾಗಿರ್ಬೋದು, ಪುರುಷ ಪ್ರಯಾಣಿಕರಿರ್ಬೋದು, ಏನೋ ಅನಾರೋಗ್ಯದ ಸಮಸ್ಯೆ, ಇಂಥದನ್ನು ಪರಿಶೀಲಿಸಿ ಅಂತೇಳಿ ಕಂಡಕ್ಟರ್ ಡ್ರೈವರ್ ಕೂಡ ಕೂಡಲೇ ಅಲರ್ಟ್ ಆಗ್ತಾರೆ. ಅಲರ್ಟ್ ಆಗಿ ಅವರ ಒಂದು ಸಹಾಯಕ್ಕೆ ಕೂಡ ಧಾವಿಸ್ತಾರೆ. ಇದು ಒಂದು ಕಡೆ. ಆದರೆ ಎರಡನೇದಾಗಿ ಲಗೇಜ್ ಅಂದರೆ ಹಿಂದೆ ಇದ್ದಂಥ ಸಾರಿಗೆ ಬಸ್ಸುಗಳಲ್ಲಿ ಲಗೇಜ್ ಇಡ್ಲಿಕ್ಕೆ ಅಂದರೆ ದೊಡ್ಡದಾದಂಥ ಸೂಟ್ ಕೇಸ್ಗಳು ಇಡಲಿಕ್ಕೆ ವ್ಯವಸ್ಥೆ ಇರಲಿಲ್ಲ. ಸಣ್ಣದಾದಂಥ ಒಂದು ಬ್ಯಾಗ್ಗಳನ್ನು ತೆಗೆದುಕೊಂಡು ಹೋಗ್ಬೋದಾಗಿತ್ತು. ಆದರೆ ಈಗಿನ ಬಸ್ನಲ್ಲಿ ದೊಡ್ಡದಾದಂಥ ಒಂದು ಸ್ಪೇಸನ್ನು ಕೂಡ ಅವಕಾಶ ಕಲ್ಪಿಸಲಾಗಿದೆ. ದೊಡ್ಡದಾದಂಥ ಸೂಟ್ ಕೇಸ್ಗಳನ್ನು ಕೂಡ ತೆಗೆದುಕೊಂಡು ಹೋಗ್ಬೋದು ಅನ್ನೋಂಥದ್ದು. ಎರಡನೇದಾಗಿ ಬಸ್ನ ಒಳಭಾಗದಲ್ಲಿ ನಾವು ನೋಡ್ತಾ ಇದ್ವಿ, ತುಂಬ ಅದ್ಭುತವಾದಂಥ ಒಂದು ವಿನ್ಯಾಸವನ್ನು ಕೂಡ ಮಾಡಿರುವಂಥದ್ದು. ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ. ಬಸ್ಸು ಕೂಡ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಸೀಟ್ಗಳನ್ನು ಈ ಥರದ್ದೆಲ್ಲವನ್ನು ಕೂಡ ವ್ಯವಸ್ಥೆ. ಪ್ರಯಾಣಿಕರು ಓಡಾಡುವಂಥ ಸಂದರ್ಭದಲ್ಲಿ ಮೊಬೈಲ್ ಚಾರ್ಜ್ ಇರೋದಿಲ್ಲ, ಸ್ವಿಚ್ ಆಫ್ ಆಗೋಗುತ್ತೆ, ಈ ಥರದ್ದೆಲ್ಲವೂ ಕೂಡ ಸಮಸ್ಯೆನ ಎದುರಿಸ್ತಾರೆ ಅಂತೇಳಿ ಅವರ ಒಂದು ಮೊಬೈಲ್ಗಳನ್ನು ಚಾರ್ಜ್ ಹಾಕಲಿಕ್ಕೆ ಇಲ್ಲಿ 6 ಚಾರ್ಜಿಂಗ್ ಪಾಯಿಂಟ್ಗಳನ್ನು ಹಾಕಿರುವಂಥದ್ದು. 6 ಚಾರ್ಜಿಂಗ್ ಪಾಯಿಂಟ್ ಅಂತಂದರೆ ಸಾಮಾನ್ಯವಾಗಿ ಯಾರಾದರೂ ಹಾಕೊಂಡಾಗ 10 ನಿಮಿಷ 15 ನಿಮಿಷಕ್ಕಾಗುತ್ತೆ, ಬೇರೆಯವರು ಹಾಕೊಳ್ಳಿ ಕೂಡ ಒಂದು ವ್ಯವಸ್ಥೆ ಇದೆ. ಈ ಥರದ್ದು ಏನಾದ್ರು ಅಪಘಾತ ಈ ಥರದ್ದೆಲ್ಲವೂ ಕೂಡ ಸಂಭವಿಸಿದಾಗ ಅವರು ಸೇಫ್ ಆಗಲಿಕ್ಕೆ ಇಲ್ಲಿ ಹ್ಯಾಮರ್ನ ಕೂಡ ಇಟ್ಟಿರುವಂತಂದರೆ ಗ್ಲಾಸ್ ಏನಾದರೂ ಲಾಕ್ ಆಯಿತು ಈ ಥರದ್ದೆಲ್ಲವೂ ಕೂಡ ಆದರೆ ಅವರು ಸೇಫಾಗಿ ಹೊರಗೆ ಬರಲಿಕ್ಕೆ ಇಲ್ಲಿ ಹ್ಯಾಮರ್ನ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಬೆಂಕಿ ಏನಾದ್ರು ಕಾಣಿಸ್ಕೊಳ್ತು ಅಕಸ್ಮಾತ್ ಅಂದಾಗ ಅದನ್ನು ನಂದಿಸಲಿಕ್ಕೆ ಫೈರ್ ಎಕ್ಸ್ಟಿಂಗ್ವಿಷರ್ನ ಒಂದು ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಒಳಭಾಗದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಲೈಟು ಅಂದರೆ ಏನೊಂದು ಪ್ಯಾನಿಕ್ ಬಟನ್ ಈ ಥರದ್ದೆಲ್ಲವೂ ಕೂಡ ಇತ್ತು. ಅದನ್ನು ಪ್ರೆಸ್ ಮಾಡಿದಾಗ ಇಲ್ಲಿ ಅಲರ್ಟು ಈ ಥರದ್ದೆಲ್ಲವೂ ಕೂಡ ಆಗುತ್ತೆ, ಸೈರನ್ ಆಗುತ್ತೆ. ಡ್ರೈವರ್ಗೆ ಒಂದು
ಅಲರ್ಟ್ ಕೂಡ ಆಗುತ್ತೆ, ಯಾರೋ ಪ್ರಯಾಣಿಕರಿಗೆ ಒಂದು ಸಮಸ್ಯೆ ಆಗಿದೆ ಅಂತೇಳಿ. ಸದ್ಯ ನನ್ನ ಜೊತೆಯಲ್ಲಿ ಡ್ರೈವರ್ ಕೂಡ ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಇಂದಿನ ಸಾರಿಗೆ ಬಸ್ಗಳಿಗೂ ಈ ಒಂದು ಬಸ್ಗಳಲ್ಲಿ ಏನೇನು ವಿಶೇಷತೆಗಳಿದೆ, ವ್ಯತ್ಯಾಸ ಇದೆ ಅಂತೇಳಿ. ಸರ್, ಹಿಂದೆ ತಾವು ಕೂಡ ಸಾರಿಗೆ ಬಸ್ಗಳನ್ನು ಓಡಿಸಿರ್ತೀರಾ, ಈ ಒಂದು ಬಸ್ಸನ್ನು ಈಗಾಗಲೇ ತಾವು ಓಡಿಸ್ತಾ ಇದ್ದೀರಾ, ಏನೊಂದು ವಿಶೇಷತೆ ಇದೆ ಅನಿಸುತ್ತೆ ಈ ಬಸ್ಸಲ್ಲಿ? ಸರ್, ಇದು ಇವಾಗ ಗಾಡಿ ಓಡಿಸೋಕ್ಕೆ ತುಂಬ ಕಂಫರ್ಟೇಬಲ್ ಆಗಿದೆ, ಚೆನ್ನಾಗಿದೆ. ಈ ಹಿಂದೆ ಗಾಡಿಗೂ ಈ ಗಾಡಿಗೂ ತುಂಬ ವ್ಯತ್ಯಾಸ ಇದೆ. ಇದು ಫ್ರಂಟ್ ಡೋರ್ ಇದೆ ಈ ಗಾಡಿಗೆ. ಚಾಲಕ ಕಮ್ ನಿರ್ವಾಹಕ ಕೆಲಸ ಮಾಡೋದಕ್ಕೆ ತುಂಬ ಅನುಕೂಲವಾಗಿದೆ. ಬಟನ್ ಪ್ರೆಸ್ ಮಾಡಿದ್ರೆ ಡೋರ್ ಆಟೋಮೆಟಿಕ್ ಆನ್ ಆಫ್ ಆಗ್ತದೆ. ಹಿಂದೆಗೂ ಈ ಗಾಡಿಗೂ ತುಂಬ ವ್ಯತ್ಯಾಸ ಇದೆ. ಈ ಗಾಡಿ ನಡೆಸೋಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ, ತುಂಬ ಖುಷಿಯಾಗಿದೆ ಗಾಡಿ ಓಡಿಸೋಕ್ಕೆ. ಅಂದರೆ ಸರ್, ಸಾಮಾನ್ಯವಾಗಿ ಮುಂದೆ ಇದ್ದಂತ ಅಂದರೆ ಡ್ರೈವರೋ ಕಂಡಕ್ಟರೋ ನೀವು ಹೇಳಿದ್ರಿ, ಡಿಕಮ್ಸ್ ಇದ್ದಂಥ ಸಂದರ್ಭದಲ್ಲಿ ಬೋರ್ಡ್ಗಳನ್ನು ಹಾಕ್ಕೊಳ್ಬೇಕು, ಬದಲಾಯಿಸಬೇಕು, ಹಿಂದೆ ಹೋಗಿ ಚೇಂಜ್ ಮಾಡಬೇಕು, ಈ ಥರದ್ದೆಲ್ಲವೂ ಕೂಡ ಇತ್ತು. ಇಲ್ಲಿ ಸಂಪೂರ್ಣವಾಗಿ LED ನಾಮಫಲಕಗಳನ್ನು ಹಾಕಿರೋದ್ರಿಂದ ಅದೊಂದು ಕಡೆ ಎಲ್ಲೋ ನಿಮಗೆ ಸಹಾಯ ಆಗುತ್ತೆ ಅಂತ ಅನ್ಸತ್ತಾ? ತುಂಬ ಸಹಾಯ ಆಗುತ್ತೆ ಸರ್. ಪ್ರತಿಯೊಂದು ಊರಿಗೆ ಹೋಗ್ಬೇಕಾದ್ರೂ ನಾವು ಬೋರ್ಡ್ ತೆಗಿಬೇಕಾಗಿತ್ತು, ಮತ್ತು ಬೇರೆ ಬೋರ್ಡ್ ಹಾಕಬೇಕಾಗಿತ್ತು. ಇವಾಗ ಒಂದು ಅನುಕೂಲ ಇದೆ, ನಮ್ಗೆ ಏನು ಬೇಕು ಇದರಲ್ಲೆಲ್ಲ ಟೈಪ್ ಮಾಡಿಕೊಂಡ್ರೆ, ನಾವು ಎಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಅಂತ ಟೈಪ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಬರ್ತದೆ. ಅದೊಂದು ತುಂಬ ನಮ್ಗೆ ಅನುಕೂಲ ಆಗಿದೆ. ಓಕೆ, ಸ್ಟೇರಿಂಗ್ ಎಲ್ಲವೂ ಕೂಡ ತುಂಬ ಫೈಬರ್ ಆಗಿದೆ, ಹಿಂದಿದ್ದಂಥ ಎಲ್ಲವೂ ಕೂಡ ಕಬ್ಬಣ, ಈ ಥರದ್ದೆಲ್ಲವೂ ಕೂಡ ಇತ್ತು, ತುಂಬ ಚೆನ್ನಾಗಿದೆ ಅಂತ ಅನ್ಸತ್ತಾ? ಮತ್ತು ಇಲ್ಲಿರುವಂಥ ವಿಶೇಷತೆಗಳು ಏನೇನು ಅಂತ? ಸರ್, ಸ್ಟೇರಿಂಗು ಮುಂಚೆ ಗಾಡಿ ಸ್ಟೇರಿಂಗು ಇವಾಗಿರೋ ಸ್ಟೇರಿಂಗು ತುಂಬ ಚೆನ್ನಾಗಿದೆ. ಮುಂಚೆ ಸ್ವಲ್ಪ ದೊಡ್ಡದಾಗಿತ್ತು ಸ್ಟೇರಿಂಗು, ಅದು ಅಷ್ಟು ಕಂಫರ್ಟೇಬಲ್ ಅನಿಸ್ತಾ ಇರಲ್ಲ, ಬಟ್ ಅದು ಚೆನ್ನಾಗಿತ್ತು. ಬಟ್ ಅದಕ್ಕಿಂತ ಇದು ನಮಗೆ ತುಂಬ ಲೈಕ್ ಆಗಿದೆ. ಗಾಡಿ ಓಡಿಸೋಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಸ್ಟೇರಿಂಗ್ ಕೂಡ ಚೆನ್ನಾಗಿದೆ. ಮುಂದೆ CC ಕ್ಯಾಮ್ರಾ ಇದೆ, ಇಲ್ಲೆಲ್ಲ ಡಿಸ್ಪ್ಲೇನಲ್ಲಿ ಕಾಣಿಸ್ತದೆ. ಹಿಂದೆ ಏನಾಗುತ್ತೆ ಕಾಣಿಸ್ತದೆ, ಇಲ್ಲಿ ಮುಂದೆ ಏನಾಗುತ್ತೆ ಕಾಣಿಸ್ತದೆ. ಬಟ್ ಈ ಗಾಡಿ ಓಡಿಸೋದ್ರಿಂದ ತುಂಬ ಸೇಫ್ಟಿ ಇದೆ, ಸುರಕ್ಷತೆಯಾಗಿ ಓಡಿಸ್ಬೋದು, ತುಂಬ ಚೆನ್ನಾಗಿದೆ. ಅಂದರೆ ಇವಿಷ್ಟು ಕೂಡ ಡ್ರೈವರ್ ಹೇಳ್ತಾ ಇರುವಂಥದ್ದು, ಹಿಂದೆ ಇದ್ದಂಥ ಬಸ್ಸಿಗೂ ಈ ಬಸ್ಸಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಅಂದರೆ ಸ್ಟೇರಿಂಗ್ ಎಲ್ಲವೂ ಕೂಡ ತುಂಬ ದೊಡ್ಡದಾಗಿತ್ತು, ದೊಡ್ಡದಾಗಿ ತಿರುಗಿಸ್ಬೇಕು, ಈ ಥರದ್ದೆಲ್ಲವೂ ಕೂಡ ಇದು ಸಣ್ಣದಾಗಿ ತುಂಬ ಚೆನ್ನಾಗಿದೆ ಅನ್ನೋಂಥದ್ದು. ಹಿಂದಿನ ಬಸ್ಸಿಗೂ ಈ ಬಸ್ಸಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಈ ಬಸ್ಸು ನೋಡಲಿಕ್ಕೆ, ಈ ಬಸ್ಸನ್ನು ಓಡಿಸ್ಲಿಕ್ಕೆ ಸಾಕಷ್ಟು ಸಂತೋಷವಾಗುತ್ತೆ ಅನ್ನೋಂಥ ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.